ಫಿಲ್ಮ್ ಇಂಡಸ್ಟ್ರಿಯವರು, ಸೀರಿಯಲ್ ನಟರು, ರಾಜಕಾರಣಿಗಳ ಮಕ್ಕಳು ಕ್ರಿಕೆಟ್ ಆಡೋದನ್ನೆಲ್ಲ ನಾವು ನೋಡಿರ್ತೀವಿ. ಆದ್ರೆ ಪ್ರತಿದಿನ ಬೆವರು ಸುರಿಸಿ ಊರ ಕಸ ಗುಡಿಸಿ ನಮ್ಮ ಬೆಂಗಳೂರು ಸಿಟಿಯನ್ನ ಕ್ಲೀನ್ ಮಾಡೋ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಇವತ್ತು ಬ್ಯಾಟ್ ಹಿಡ್ಕೊಂಡು ಮೈದಾನಕ್ಕಿಳಿದು ಭರ್ಜರಿ ಸಿಕ್ಸರ್ ಬಾರಿಸಿದ್ದಾರೆ ಅಂದ್ರೆ ಅದು ನಮಗೆಲ್ಲ ನಿಜಕ್ಕೂ ಹೆಮ್ಮೆಯ ವಿಷಯ ಅಲ್ವಾ. ಸಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಹಾಗೂ ಕಾರ್ಮಿಕ ಸಂರಕ್ಷಣಾ ಮುಖಂಡರಾದ ತ್ಯಾಗರಾಜ್ ಮತ್ತು ಓಬಳೇಶ್ ಅವರ ನೇತೃತ್ವದಲ್ಲಿ ಟ್ರೇಡ್ ಯೂನಿಯನ್ ಕಡೆಯಿಂದ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗಾಗಿಯೇ ಬೆಂಗಳೂರಿನ ಪ್ರಸಿದ್ಧ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಾವಳಿ ಶುರುವಾಗ್ತಿದೆ. ಇಲ್ಲಿ ಕೇವಲ ಆಟ ಮಾತ್ರವಲ್ಲ, ಗೆಲುವಿನ ಸಿಹಿಯೂ ದೊಡ್ಡದಾಗಿದೆ. ಈ ಪಂದ್ಯಾವಳಿಯಲ್ಲಿ ಗೆದ್ದ ಟೀಮ್ಗೆ ಪ್ರಥಮ ಬಹುಮಾನವಾಗಿ ಬರೋಬ್ಬರಿ 50,001 ರೂಪಾಯಿ, ಎರಡನೇ ಬಹುಮಾನವಾಗಿ 25,001 ರೂಪಾಯಿ ಸಿಗಲಿದೆ. ಅಷ್ಟೇ ಅಲ್ಲದೆ ಸರಣಿ ಶ್ರೇಷ್ಠ ಆಟಗಾರ ಆದ್ರೆ ಮ್ಯಾನ್ ಆಫ್ ದಿ ಸೀರೀಸ್ಗೆ ಬಂಗಾರದ ನಾಣ್ಯ ಬಹುಮಾನವಾಗಿ ಸಿಗಲಿದೆ. ವಿಶೇಷ ಅಂದ್ರೆ ಆಟಗಾರರ ಕಲ್ಯಾಣ ಮತ್ತು ಸುರಕ್ಷತೆಗಾಗಿ ಆಧಾರ್ ಕಾರ್ಡ್, ಇಎಸ್ಐ ಹಾಗೂ ಪಿಎಫ್ ಕಡ್ಡಾಯಗೊಳಿಸಿರೋದು ಇವರ ಮೇಲಿರುವ ಕಾಳಜಿಗೆ ಮತ್ತೊಂದು ದೊಡ್ಡ ಸಾಕ್ಷಿಯಾಗಿದೆ. ಬನ್ನಿ, ಬರೀ ದುಡಿಮೆಯಲ್ಲೇ ಕಾಲ ಕಳೆಯುವ ನಮ್ಮ ಶ್ರಮಜೀವಿಗಳ ಈ ರಂಗೇರಿಸೋ ಕ್ರಿಕೆಟ್ ಹಬ್ಬವನ್ನ ಮೈದಾನಕ್ಕೆ ಬಂದು ನೋಡಿ ಮನ ತುಂಬಿ ಉರಿದುಂಬಿಸೋಣ. ಇಡೀ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಇತಿಹಾಸ ಅಂತಂದ್ರೆ, ನಮ್ಮ ಜನ ನೋಡಿರ್ತೀರ ನೀವು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗು, ಒಂದಷ್ಟು ಸೆಲೆಬ್ರಿಟಿಗಳು ಕ್ರಿಕೆಟ್ ಆಡ್ತಾರೆ, ಮತ್ತೆ ಒಂದಷ್ಟು ಸ್ಟೂಡೆಂಟ್ಗಳು ಕ್ರಿಕೆಟ್ ಆಡ್ತಾರೆ, ಮತ್ತೆ ಒಂದಷ್ಟು ಸಿನಿಮಾ ನಟರು ಅಥವಾ ನಾಯಕಿ ನಟಿಯರುಗಳು ಎಲ್ಲರೂ ನೋಡಿರ್ತಾರೆ. ಆದರೆ ಇಡೀ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೌರ ಕಾರ್ಮಿಕರು ಬೆಳಗ್ಗೆ ಆಯಿತು ಅಂತಂದರೆ ಇಡೀ ಬೆಂಗಳೂರನ್ನ ಸ್ವಚ್ಛತೆ ಮಾಡೋಂಥವ್ರು, ನಿಮ್ಮ ಮನೆಗಳನ್ನ ಸ್ವಚ್ಛತೆ ಮಾಡಿ ಅವರು ಮನಸ್ಸನ್ನು ಸ್ವಚ್ಛತೆ ಮಾಡಿಕೊಂಡು ಇಡೀ ಬೆಂಗಳೂರು ಸುಂದರವಾಗಿ ಕಾಣಿಸೋಂತಹ ಪೌರ ಕಾರ್ಮಿಕರುಗಳಿಗೆ ಒಂದಷ್ಟು ಅವ್ರಿಗೂ ಒಂದು ಜೀವನ ಇದೆ, ಅವ್ರ ಬದುಕು ಸುಂದರವಾಗಿರಲಿ, ಮತ್ತು ಅವರಿಗೂ ಸಹ ಒಂದಷ್ಟು ಕ್ರೀಡಾ ಮನೋಭಾವ ಇರಲಿ ಅಂತೇಳಿ ಅವರ ಉತ್ತೇಜನ ನೀಡೋಕ್ಕೆ ಇವತ್ತು ಬೆಂಗಳೂರಿನ ನ್ಯಾಷನಲ್ ಗ್ರೌಂಡಲ್ಲಿ ಅವರಿಗೆ ಒಂದು ಕ್ರಿಕೆಟ್ ಆಯೋಜನೆಯನ್ನು ಮಾಡ್ಕೊಂಡಿರ್ತಾರೆ. ನಮ್ಮ ಜೊತೆ ತ್ಯಾಗರಾಜ್ ಸರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಯಾರೂ ಮಾಡದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಒಂದಷ್ಟು ಪೌರ ಕಾರ್ಮಿಕರಿಗೆ ಅವ್ರಿಗೂ ಒಂದು ಬದುಕಿದೆ, ಅವ್ರಿಗೂ ಒಂದು ಕ್ರೀಡಾ ಮನೋಭಾವ ಇದೆ, ಸ್ಫೂರ್ತಿ ಇರಬೇಕು ಅವ್ರಿಗೆ ಅಂತ. ಹಲವಾರು ನಟ ನಟಿಯರಾಗಿರ್ಬೋದು ಅಥವಾ ಎಲ್ಲರದ್ದು ಕ್ರೀಡೆಗಳು ನೋಡಿರ್ತೀವಿ, ಮತ್ತು ಒಂದಷ್ಟು ಕ್ರಿಕೆಟ್ನ ನೋಡಿದ್ದೀವಿ, ಟೂರ್ನಮೆಂಟ್ ನೋಡಿದ್ದೀವಿ. ಆದರೆ ಒಂದಿಷ್ಟು ಜನಗಳು ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲೂ ಸಹ ನೀವು ಮುಖ್ಯವಾಗಿ ಪೌರ ಕಾರ್ಮಿಕರಿಗೂ ಸಹ ಒಂದು ಜೀವನ ಇದೆ, ಅವ್ರಿಗೂ ಒಂದು ಬದುಕಿದೆ, ಅವರಲ್ಲೂ ಸಹ ಸ್ಪೋರ್ಟ್ಸ್ ಅನ್ನೋದು, ಕ್ರೀಡೆ ಅನ್ನೋದು ಅವರಲ್ಲೂ ಇದೆ ಅಂತ ತಾವು ಮನವರಿಕೆ ಮಾಡಿಕೊಂಡು ಈ ಕ್ರೀಡೆ 26 ತಂಡವನ್ನು ಸೃಷ್ಟಿ ಮಾಡಿಕೊಂಡು ಇಡೀ ಬೆಂಗಳೂರಲ್ಲಿ ಯಾರು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೊಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಹೇಗೆ ಬಂತು ನಿಮಗೆ ಮನಸ್ಸು, ಅಥವಾ ನಿಮಗೆ ಯಾರು ಸರ್ ಸ್ಫೂರ್ತಿ ಕೊಟ್ಟಿದ್ದಾರೆ? ಮೊದಲನೇದಾಗಿ ನಮ್ಮ ಒಂದು ಸುದ್ದಿನ ಇವತ್ತು ವಿಜಯ ನ್ಯೂಸಿಂದ ನಮ್ಮ ಪೌರ ಕಾರ್ಮಿಕರ ಒಂದು ಪಂದ್ಯಾವಳಿನ ಎಲ್ಲರಿಗೂ ತಿಳಿಸೋದಕ್ಕೆ, ಮತ್ತು ನೀವು ನಿಮ್ಮ ವಾಹಿನಿಯಿಂದ ಒಂದು 10 ಜನರಿಗೆ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮನ ನೀವು ತೋರಿಸೋದಕ್ಕೆ ಮುಂದಾಗಿದ್ದೀರಾ. ನಿಮಗೆ ಮೊದಲನೇದಾಗಿ ನಾವು ಧನ್ಯವಾದಗಳು ತಿಳಿಸ್ತೀರಿ ಸರ್. ಮತ್ತು ಏನಿವತ್ತು ಡ್ರೈವರ್ಸ್ ಲೋಡರ್ಸ್ ಅಂತ ನಾವು ಕ್ರಿಕೆಟ್ನ ಆಡಿಸ್ತಾ ಇದ್ದೀರಿ, ಅವರೆಲ್ಲ ಪ್ರತಿ ಮನೆಯಿಂದ ಕೂಡ ಕಸನ, ತ್ಯಾಜ್ಯನ ಕಲೆಕ್ಟ್ ಮಾಡ್ತಾರೆ. ಆ ಕಲೆಕ್ಟ್ ಮಾಡಿರೋಂಥ ತ್ಯಾಜ್ಯಗಳಿಂದ ಅನೇಕ ರೋಗಗಳು ಬಂದು ಎಷ್ಟೋ ಜನ ನಮ್ಮ ಕಾರ್ಮಿಕರು ತೀರ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಆಡಬೇಕು, ಇಲ್ಲ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಏನಾದ್ರು ಆಡಿಸ್ಬೇಕಂದ್ರೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಮತ್ತು ಅದ್ರ ಜೊತೆಗೆ ಅಧಿಕಾರಿ ನೌಕರರು ಆಡಿಸ್ತಾರೆ, ಮತ್ತು ಸಿನಿಮಾಗಳಲ್ಲಿರೋಂಥವ್ರು ಕ್ರಿಕೆಟ್ ಆಡ್ತಾರೆ, ದೊಡ್ಡ IT-BTಗಳು ಕಂಪ್ನಿಗಳಿರೋರು ಆಡಿಸ್ಕೊತಾರೆ ಆ ಕಂಪ್ನಿಗಳಿಂದ. ಮತ್ತು ನಮ್ಮ ಪೌರ ಕಾರ್ಮಿಕರಿಗೂ ಹೆಣ್ಮಕ್ಳು ಕಸ ಗುಡಿಸೋರು ಕೂಡ ಲಾಸ್ಟಾಗಿ ಅವ್ರಿಗೂ ಸ್ಪೋರ್ಟ್ಸ್ ಆಡಿಸ್ತಾರೆ. ಆದರೆ ನಮ್ಮ ಡ್ರೈವರ್ಸ್ ಲೋಡರ್ಸ್ ಮಾತ್ರ ಇದುವರೆಗೂ ಯಾರು ಮನುಷ್ಯರಾಗೂ ಗುರುತಿಸಿಲ್ಲ. ಮತ್ತು ಅವ್ರಿಗೆ ಒಂದು ಅವ್ರಿಗೂ ಒಂದು ಜೀವನ ಇದೆ. ಅವರು ಪ್ರತಿನಿತ್ಯ ಬೆಂಗಳೂರನ್ನ ಸ್ವಚ್ಛಗೊಳಿಸೋರು, ಮತ್ತು ಇಡೀ ಕರ್ನಾಟಕನ ಇವತ್ತು ಸ್ವಚ್ಛವಾಗಿಟ್ಟು ಕೊರೋನಾದಿಂದ ಕಾಪಾಡಿದಂಥವ್ರು ಅಂತೇಳಿ ಅವ್ರಿಗೆಲ್ಲೂ ಒಂದು ಗೌರವ ಕೊಡದೆ ಒಂದು ಬೇಜವಾಬ್ದಾರಿ ತಂದಿದ್ರು. ನಮ್ಮ ಕಾರ್ಮಿಕರು ಕೂಡ ಅದೊಂದು ನೋವಿತ್ತು. ಯಾರಾದ್ರು ಒಂದು ಈ ಸ್ಪೋರ್ಟ್ಸ್ನ ಆಡಿಸಿದ್ರೆ ಎಷ್ಟೋ ಜನ ಟ್ಯಾಲೆಂಟ್ ಇರೋರು ಇದ್ದೀರಿ, ನಮ್ಮ ಟ್ಯಾಲೆಂಟ್ನ ತೋರಿಸೋದಕ್ಕೆ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಒಂದು ಅವಕಾಶ ಬೇಕು ಅಂತ ಸುಮಾರು ಜನ ಕಾರ್ಮಿಕರು ಕೇಳಿದರು. ಆ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಾರ್ಮಿಕರ ಪರವಾಗಿ ನಾವು ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ವತಿಯಿಂದ ಮತ್ತು ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿಯಿಂದ ನಾವೊಂದು ಗಟ್ಟಿ ನಿರ್ಧಾರ ತಗೊಂಡು ನಾವು ಓಬಳೇಶ್ ಅವರು ಒಂದು ನಮ್ಮ ಒಂದು ಮುಂದಾಳತ್ವದಲ್ಲಿ ನಾವು ಈ ಒಂದು ಟೂರ್ನಮೆಂಟ್ ಇದರಲ್ಲಿ 26 ತಂಡಗಳು ಒಟ್ಟಾರೆ ಬೆಂಗಳೂರಿಂದ ಬಂದಿದೆ. ಇವತ್ತು ಪ್ರತಿದಿನವೂ ಗೆದ್ದರು ಸೋತ್ರೂ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ನಿಂತು ಇವತ್ತು ಈ ಒಂದು ಪಂದ್ಯಾವಳಿಗಳನ್ನ, ಮತ್ತು ಈ ಒಂದು ಏನು KPL ಕಾರ್ಮಿಕ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಪ್ರೀಮಿಯರ್ ಲೀಗ್ನ ಇವತ್ತು ತುಂಬ ಯಶಸ್ವಿಯಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರು. ಹಾಗಾಗಿ ಅವರೆಲ್ಲರಿಗೂ ನಾವು ಕಾರ್ಮಿಕರಿಗೆ ಚಿರಋಣಿಯಾಗಿರ್ತೀರಿ. ಮತ್ತು ಈ ಒಂದು
ಏನು KPL ಕರ್ನಾಟಕ ಪ್ರೀಮಿಯರ್ ಲೀಗು ಉನ್ನತ ಮಟ್ಟಿಗೆ ಮತ್ತು ಪ್ರತಿ ಸೀಸನ್ ಕೂಡ ಪ್ರತಿ ವರ್ಷವೂ ಸೀಸನ್ ನಡೀತಾ ಇರುತ್ತೆ. ಇದು ಈಗ ಪ್ರೆಸೆಂಟ್ ಇವಾಗ ಸೀಸನ್ 1 ಅಂತೇಳಿ ನಡೆಸ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ಸರ್. ನಮ್ಮ ಜೊತೆ ಓಬ್ಳೇಶ್ ಸರ್ ಇದ್ದಾರೆ, ಅವ್ರನ್ನೂ ಮನಸ್ಸು ಬಿಚ್ಚಿ ಮಾತಾಡೋಣ. ಯಾಕಂತಂದರೆ ಒಂದಷ್ಟು ಜನನೇ ಇವತ್ತು ನಮ್ಮ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನ ಗುರುತಿಸಿ ಸಮಾಜ ಶುಚಿಯಾಗಿರಬೇಕು, ಆದರೆ ಕೆಲಸ ಮಾಡೋಂಥ ವ್ಯಕ್ತಿಗಳು ಶುಚಿಯಾಗಿರಬೇಕು, ಆದರೆ ಕಸ ಹಾಕೋಂಥ ವ್ಯಕ್ತಿಗಳ ಮನಸ್ಥಿತಿ ಕಸವಾಗಿರ್ತದೆ. அதை ಕ್ಲೀನ್ ಮಾಡೋಂಥವ್ರು ಎಷ್ಟು ಶುಚಿತ್ವಾಗಿರ್ತಾರೆ ಮತ್ತು ಎಷ್ಟು ಫಿಟ್ಟಾಗಿರ್ತಾರೆ ಅಂತ ಜನಗಳಿಗೆ ತೋರ್ಸೋಕೆ ಬಂದಿದ್ದಾರೆ. ಓಬ್ಳೇಶ್ ಸರ್ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ನಿಮಗೆ ಏನಕ್ಕೆ ಬಂತು ಸರ್ ಈ ಮನಸ್ಥಿತಿ, ಮತ್ತು ನಿಮಗೆ ಕಾರ್ಮಿಕರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಾ, ಅಥವಾ ಇನ್ನೂ ಸಹ ಈ ಅಧಿಕಾರಿಗಳು ಇಲ್ಲ ನಾವು ರಜಾ ಕೊಡಲ್ಲ ಅಥವಾ ಗಾಡಿ ಓಡಿಸೋದಕ್ಕೆ ತೊಂದರೆ ಆಗುತ್ತೆ ಆ ಥರ ಯಾರು ತೊಂದರೆ ಕೊಟ್ಟರಾ, ಅಥವಾ ಎಲ್ಲರೂ ಸಹ ನಿಮಗೆ ಸಪೋರ್ಟ್ ಮಾಡಿದ್ರೆ ಸರ್? ನಿಮಗೆ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. 50-50 ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಮೊದಲನೇ ವರ್ಷ ನಡೆಸ್ತಾ ಇದ್ದೀವಲ್ಲ, ಹಾಗಾಗಿ ಅಡೆತಡೆಗಳು ಇದ್ದೇ ಇರುತ್ತೆ. ಆದರೂ ಕೂಡ ನಮ್ಮ ಕಾರ್ಮಿಕರು ಹೆಚ್ಚಿನ ಉತ್ಸಾಹದಿಂದ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. 26 ತಂಡಗಳಂದರೆ ಏನು ಸಾಮಾನ್ಯವಾದ ವಿಷಯ ಅಲ್ಲ. ಪ್ರತಿದಿನ ಆ ಕಸದಲ್ಲಿ ಆ ಕಸನ ಸ್ವಚ್ಛ ಮಾಡಿ ಆ ವಾಸನೆ ಕುಡಿದು ಅವ್ರ ಆರೋಗ್ಯ ಹಾಳಾಗಿದೆ. ಅವ್ರ ಏಜೇ ಕಡಿಮೆ ಆಗ್ತಾಯಿದೆ. ಸರಾಸರಿ 42 ಏಜ್ವರೆಗೂ ಬಂದು ನಿಲ್ತಾ ಇದೆ, ಬದುಕ್ತಾ ಇಲ್ಲ. ಸೊ ಇರೋ ನಮ್ಮ ಕಡಿಮೆ ವಯಸ್ಸಲ್ಲೇ ನಾವು ಒಂದು ಸ್ಪೋರ್ಟ್ಸ್ ಆಗಿ, ಈಗ ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ ಅಂದರೆ ಒಂದು ದೊಡ್ಡ ಒಂದು ಹಬ್ಬದ ಥರ, ನಾವು ಯಾಕೆ ಆಡಬಾರ್ದು, ನಮಗೇನು ಅಡೆತಡೆ ಇದೆ ಅಂತ ಹೇಳಿ ಎಲ್ಲ ಕಾರ್ಮಿಕರನ್ನು ಈ ರೀತಿ ಒಂದು ಸ್ಪೋರ್ಟ್ಸ್ ಕಡೆ ಕರ್ಕೊಂಬಂದರೆ ಅವ್ರ ಆರೋಗ್ಯಕ್ಕೂ ಒಂಚೂರು ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇದನ್ನು ಆಯೋಜನೆ ಮಾಡಬೇಕಂತ ಗತಾಯ ಮಾಡಿದ್ದೀವಿ. ಇರೋದ್ರಲ್ಲಿ ಒಂದು 50% ಸಪೋರ್ಟ್ ಮಾಡ್ತಾವ್ರೆ, ಇನ್ನು 50% ಮಾಡ್ತಾ ಇಲ್ಲ. ಮುಂದಿನ ವರ್ಷ ಅದು ಸರಿ ಹೋಗುತ್ತೆ ಸರ್. ಸರ್ 1 ವಾರ್ಡಲ್ಲಿ ಬಂದಿದೆ మేము. ಎಲ್ಲರೂ ಇದು ಒಂದು ಕ್ರಿಕೆಟ್ ಅನ್ನೋದು ನಮಗೂ ದೊಡ್ಡ ವಿಷಯ. ಅದಕ್ಕೋಸ್ಕರ ಡೈಲಿ ಕಸ ಎತ್ತೋದು ನಾನು, ಆಟೋ ಓಡಿಸೋದು ಡ್ರೈವರ್ ಆಗಲಿ ಕ್ಲೀನರ್ ಆಗಲಿ ಲೋಟರ್ಸ್ ಆಗಲಿ ಎಲ್ಲರೂ ಬಂದು ಸೇರಿಕೊಂಡು ನ್ಯಾಷನಲ್ ಪಾರ್ಕಲ್ಲಿ ತ್ಯಾಗರಾಜ್ ಸಾರು ಓಬ್ಳೇಶ್ ಸಾರು ನಮಗೂ ಒಂದು ಅವಕಾಶ ಕಲಿಸಿದೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಖುಷಿಗ ಕೇಳ್ತಾ ಇದೆ, ಮ್ಯಾಚ್ ಆಡ್ತಾ ಇದೆ. ಬಾಲು ಸರ್ ಇದ್ದಾರೆ, ಅವ್ರನ್ನೂ ಮಾತಾಡ್ತಾ ಬರ್ತೀನಿ. ಸರ್ ಇವತ್ತು ನಿಮಗೆ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ದಾರೆ, ನಿಮಗೆ ಏನು ಅನಿಸುತ್ತೆ? ಇವತ್ತು ನೀವು ಸ್ಕೂಲಲ್ಲೋ ಕಾಲೇಜಲ್ಲೋ ಆಡಿರ್ತೀರಾ, ಅದಾದ ಮೇಲೆ ನೀವು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ನಿಮ್ಮ ಸ್ನೇಹಿತರು ಈ ಕೆಲಸ ಮಾಡ್ತಾನೆ ಅಂತ ನಿಮ್ಮನ್ನ ವಿರೋಧ ಮಾಡಿರ್ತಾರೆ, ಅಥವಾ ನಿಮ್ಮನ್ನ ಗುರ್ಸೋಕ್ಕೂ ಸಹ ಹಿಂದೆ ಮುಂದೆ ನೋಡಿರ್ತಾರೆ. ಆದರೆ ಈ ರೀತಿ ಕೆಲಸಗಳನ್ನ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಸರ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾಕಂದರೆ ನನಗೆ ಅಷ್ಟೇ ಇದು ಐಡಿಯಾ ಇದ್ದಿಲ್ಲ. ಯಾಕಂದರೆ ಓಬ್ಳೇಶ್ ಸರ್ಗೆ ತ್ಯಾಗರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಮಗೆ ಇಷ್ಟು ಐಡಿಯಾ ಇದ್ದಿಲ್ಲ, ಏನೋ ಒಂದು ಐಡಿಯಾ ಮಾಡಿ ಒಂದು ಇದು ಮಾಡಿದ್ದಾರೆ, ಆಡಬೇಕು ಎಲ್ಲರೂ BBMP ನಾವು. ಯಾಕಂದರೆ ಬೆಳಗ್ಗೆ ಹೋದರೆ ಕಸ ಎತ್ತೋದು, ಅದು ಬಿಟ್ಟರೆ ಇನ್ನೇನು ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಬಿಟ್ಟು ಇದೇನೋ ಒಂದು ಮ್ಯಾಚು ಅಂತ ಏನೋ ಒಂದು ಇದು ಮಾಡಿ ಆಡ್ತಾಯಿದ್ದೀವಿ. ಎಲ್ಲ ಇಷ್ಟು ಜನ ನಾವು ಇದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಇಷ್ಟು ಜನ ಇದ್ದೀವಿ ಆಡೋರು ಅಂತ. ಒಂದು ಮ್ಯಾಚ್ ಆಗಲಿ ಏನೇ ಒಂದಾಗಲಿ ಆಡಿಸಿ ಒಂದು ಮುಂದೆ ಬಂದಿದ್ದೀವಿ, ಆಡ್ತಾಯಿದ್ವಿ. ಎಲ್ಲರೂ ಅಣ್ಣ ತಮ್ಮ ಅಂತ ಇದು ಮಾಡ್ತಾಯಿದ್ವಿ. ಅದು ಆಡಿಕೊಂಡು ಕೆಲಸ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ನಮ್ಮವರೇ, ಯಾರೇ ಅಂತೇನು ಇದ್ದಿಂತಿಲ್ಲ. ಎಲ್ಲರೂ ಗೆಲ್ಲಬೇಕಂತಲೇ ಆಸೆ ನಮಗೆ, ಯಾರು ಅಂತ ಇದೇನು ದುಶ್ಮನ ಏನಿಲ್ಲ. ಯಾಕಂದರೆ ಬೆಳಗ್ಗೆ ಬಂದು ಕಸ ಎತ್ತಿದ್ದೀವಿ ಅಷ್ಟೇ, ಬಿಟ್ಟು ಇನ್ನೇನು ಇಲ್ಲ ನಮಗೆ. ಒಂದು ಇದು ಮಾಡಿ ಇದು ಆಡಿಸ್ತವ್ರೆ, ನಮ್ಗೆ ತುಂಬ ಖುಷಿ ಆಗ್ತೈತೆ. ಓಬ್ಳೇಶ್ ಅಣ್ಣನಿಗೆ ತ್ಯಾಗರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಇನ್ನೊಂದು, ನಾವು ಕೆಲಸ ಮಾಡ್ಕೊಂಡು ಬರೋಕ್ಕೂ ನಮ್ಗೆ ರೈಟ್ರ್ ಆಗಲಿ ನಮ್ಮ ಓನರ್ ಆಗಲಿ ತುಂಬ ಹೆಲ್ಪ್ ಮಾಡ್ತವ್ರೆ. ಅದು ನಮ್ಗೆ ಖುಷಿ ಐತೆ ಸರ್ ಅಷ್ಟೇ. ಇನ್ನು ವಾರ್ಡಲ್ಲಿ ಅಂದ್ಬಿಟ್ಟು ಅವರೇ ನಮಗೆ ಓನರ್ ಆಗಲಿ ರೈಟ್ರ್ ಆಗಲಿ ಅವ್ರು ತುಂಬ ನಮ್ಗೆ ಸಪೋರ್ಟ್ ಮಾಡ್ತಾವ್ರೆ. ನಮ್ಮ ಹುಡುಗರು ಸಪೋರ್ಟ್ ಮಾಡಿ ಎಲ್ಲರಿಗೂ ಖುಷಿ ಆಗಲಿ, ಎಲ್ಲರೂ ಗೆಲ್ಲಬೇಕಂತ ನಮ್ಗೆ ಆಸೆ.